ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಎಲ್ರಿಗೂ ಕೂಡ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹೇಳುತ್ತಾ ಕಮೆಂಟಲ್ಲಿ ಎಲ್ಲರೂ ಕೇಳ್ತಾ ಇರುವಂಥದ್ದು ತುಂಬ ಜನ ಕೇಳ್ತಾ ಇದ್ದೀರಿ ಬಾಲಗಣಪತಿ ಅನುಷ್ಠಾನದ ಬಗ್ಗೆ ಹೇಳ್ಕೊಡಿ ಅಕ್ಕ ವಿಡಿಯೋ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆ ಚಾನಲ್ ಬಗ್ಗೆ ನಿಮ್ಗೆ ಇನ್ನೂ ನಾನು ಏನು ಕ್ಲಾರಿಟಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾಳೆ ವ್ರತಾಚರಣೆ ಮಾಡೋರಿಗೆ ಒಂದು ಸಂಕ್ಷಿಪ್ತವಾಗಿ ಬಾಲಗಣಪತಿ ಅನುಷ್ಠಾನ ಸಂತಾನ ಪ್ರಾಪ್ತಿ ಯೋಗಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳಿ ಸರಳವಾಗಿ ಹೇಳ್ಕೊಡ್ತೀನಿ. ಹನ್ನೊಂದು ಗುರುವಾರ ಬಾಲಗಣಪತಿಗೆ ಮುಡುಪು ಕಟ್ಟುವಂಥದ್ದು. ಮುಡುಪು ಕಟ್ಟೋದಕ್ಕೆ ಏನೆಲ್ಲ ಬಳಸಬೇಕು ಅಂತ ಹೇಳಿದ್ರೆ, ಒಂದು ಅಂಗೈಯಷ್ಟಗಳ ಹಳದಿ ಬಟ್ಟೆ ತಗೊಳ್ಳಿ, ಅದಕ್ಕೆ 2 ಕಪ್ಪು ಇದ್ದಿಲು ಹಾಗೆ ಒಂದು 3 ಸ್ಪೂನು ಕಪ್ಪು ಎಳ್ಳು ಇದನ್ನು ತಗೋಬೇಕು. ಸಂಕಲ್ಪ ಮಾಡ್ಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ದೇವ್ರ ಮನೆಯಲ್ಲಿ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ, ಸರಳವಾಗಿ ಹೂವು ತುಳಸಿ ಅರ್ಪಣೆ ಮಾಡಿ ಗಣಪತಿಗೆ ಹಾಗೂ ನಿಮ್ಮ ಕುಲದೇವ್ರಿಗೂ ಕೂಡ ಒಂದು ಸಂಕಲ್ಪ ಪೂರ್ವಕವಾಗಿ ನೀವು ಈ ಅನುಷ್ಠಾನನ ಶುರು ಮಾಡ್ಕೊಳ್ಳಿ. ಏನು ಮುಡುಪು ಕಟ್ತೀರಿ ಅದು ಬಾಲಗಣಪತಿಗೆ ಅರ್ಪಣೆ ಮಾಡಬೇಕು. ಆ ಗಂಟು ನಿಮಗೆ ಸಂತಾನ ಪ್ರಾಪ್ತಿ ಯೋಗ ಆಗೋವರೆಗೂ ಕೂಡ ನಿಮ್ಮ ದೇವ್ರ ಮನೆಯಲ್ಲೇ ಇಟ್ಕೋಬೇಕು ಒಂದು ಬಟ್ಲಲ್ಲಿ ಅಂತ ಹೇಳ್ತೀನಿ. ಸಂಕಲ್ಪ ಮಾಡ್ಕೊಳ್ಳಿ. ಬಾಲಗಣಪತಿಯಲ್ಲಿ ನೀವು ಕೇಳ್ಕೋಬೇಕು, ಅಂದರೆ ಸಂತಾನ ಪ್ರಾಪ್ತಿ ಯೋಗದಲ್ಲಿ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡಿ ಸಂತಾನ ಪ್ರಾಪ್ತಿ ಯೋಗ ಲಭಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ದಿನದಿಂದನೇ ನಮ್ಮ ಗುರುರಾಯರ ವ್ರತನ ಆಚರಣೆ ಮಾಡಿ ತುಪ್ಪದ ದೀಪದ ಆರತಿ ಹೊಂದಿಗೆ ನೈವೇದ್ಯ ಹೊಂದಿಗೆ ನೀವು ಉಪವಾಸ ಇದ್ದು ಗುರುವಾರ 11 ಗುರುವಾರ ವ್ರತಾಚರಣೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಈ ಒಂದು ಅನುಷ್ಠಾನದ ಬಗ್ಗೆ ನಾನು ಲೆಂತಿ ವಿಡಿಯೋ ಕೂಡ ತಗೊಬರ್ತೀನಿ. ಇದನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತಿಳಿಸಿದ್ದೀನಿ. ಎಲ್ರಿಗೂ ಕೂಡ ಗುರುರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ನನ್ನ ಚಾನಲ್ನ ಮೊದಲ ಶಾರ್ಟ್ ವಿಡಿಯೋ ಇದಾಗಿರುತ್ತೆ. ಮೊದಲ ಬಾರಿ ಬರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರಲಾ? ನಮಸ್ಕಾರ.